ಸೈನಿಕನ ಪುತ್ರಿಗೆ ಸಂಸದ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾರೆ, ವಿವಾದ ಸೃಷ್ಟಿ ಮಾಡಿದ್ದಾರೆ. ಬಿಜೆಪಿಯ ಸಂಸದ ಟ್ವಿಟ್ ಅನ್ನ ಶೇರ್ ಮಾಡುವಂತ ಮೂಲಕ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅನ್ನುವುದು. ಸೈನಿಕನ ಪುತ್ರಿಯನ್ನ ಭಯೋತ್ಪಾದಕ ದಾವೂದ್ ಇಬ್ರಾಹಿಂಗೆ ಹೋಲಿಸಿದ್ದಾರೆ ಸಂಸದ. ಯಾರದ್ದೋ ಪೋಸ್ಟ್ ಶೇರ್ ಮಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಸಂಸದರ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಭಾರಿ ಆಕ್ರೋಶ ಕೂಡ ವ್ಯಕ್ತ ಆಗ್ತದೆ. ವಿವಾದದ ಬಳಿಕ ರೀಪೋಸ್ಟ್ ಮಾಡಿದ್ದೆ ಅಂತ ಸಂಸದರು ಹೇಳಿಕೊಂಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಯಾಕೆ ಈ ತರ ಮಾಡಿದ್ರು ಅಂತ ಪ್ರತಾಪ್ ಸಿಂಹ ಏನಾದರೂ ಸ್ಪಷ್ಟನೆಯನ್ನ ಕೊಟ್ರ? ಪ್ರತಾಪ್ ಸಿಂಹ ಯಾಕಾಯ್ತು ಈ ತರದ್ದು ಅಂತ? ಮಹೇಶ್, ಏನು ಸೈನಿಕರ ಪುತ್ರಿ ಏನು ಅಂದ್ರೆ ಕಾರ್ಗಿಲ್ ನಲ್ಲಿ ಮೃತಪಟ್ಟಂತಹ ಯೋಧರ ಪುತ್ರಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ನನ್ನ ತಂದೆ ಸತ್ತಿದ್ದು ಪಾಕಿಸ್ತಾನದಿಂದಲ್ಲ, ನನ್ನ ತಂದೆ ಸತ್ತಿದ್ದು ಯುದ್ಧದಿಂದ ಅನ್ನುವಂತಹದ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ರು ಅದಕ್ಕೆ ಒಂದು ಆಡ್ ಆನ್ ಮಾಡ್ತಾರೆ. ಏನಂದ್ರೆ ನಾನು ಅದು ದಾವೂದ್ ಇಬ್ರಾಹಿಂ ಅವರ ಫೋಟೋವನ್ನ ಹಾಕಿ ಅದು ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ದಾವೂದ್ ಇಬ್ರಾಹಿಂ ಅವರು 1993ರಲ್ಲಿ ನಾನು ಜನರನ್ನ ಸಾಯಿಸ್ತಿಲ್ಲ, ಜನರನ್ನ ಸಾಯಿಸ್ತು ಅನ್ನುವಂತಹ ಒಂದು ಪೋಸ್ಟ್ ಅನ್ನ ದಾವೂದ್ ಇಬ್ರಾಹಿಂಗೂ ಕೂಡ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಯೋಧನ ಪುತ್ರಿಯನ್ನ ದಾವೂದ್ ಇಬ್ರಾಹಿಂಗೆ ಹೋಲಿಸಿರುವಂತಹ ವಿಚಾರದಲ್ಲಿ ಟ್ವಿಟರ್ ನಲ್ಲಿ ದೊಡ್ಡ ಮಟ್ಟದ ಟೀಕೆಯೂ ಕೂಡ ಗುರಿಯಾಗಿರುವಂತದ್ದು. ಇದು ಪ್ರತಾಪ್ ಸಿಂಹ ಅವರು ಮಾಡಿರುವಂತಹ ಟ್ವೀಟ್ ಅಲ್ಲ, ಪ್ರತಾಪ್ ಸಿಂಹ ಅವರು ತಮ್ಮ ಬೇರೊಬ್ಬರ ಖಾತೆಯಿಂದ ಶೇರ್ ಮಾಡಿರುವಂತಹ ಟ್ವೀಟ್ ಇದಾಗಿದೆ. ಆದ್ರೆ ತತ್ಕ್ಷಣದಲ್ಲೇ ಇದಕ್ಕೂ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ, ಈ ಒಂದು ಪೋಸ್ಟ್ಗೆ ನಾನು ಈ ಕ್ಷಣಕ್ಕೂ ಬದ್ಧ, ಆದ್ರೆ ಇದನ್ನು ನಾನು ಬರೆದಿದ್ದಲ್ಲ, ಇದು ಇನ್ನೊಂದನ್ನ ರೀಪೋಸ್ಟ್ ಮಾಡಿದ್ದೇನೆ ಅಷ್ಟೇ. ಈ ವಿಚಾರವನ್ನ ಬಿಟ್ಟು ಮಾಧ್ಯಮದವರು ನನಗೆ ಬರದ ಸಂಕಷ್ಟಗಳನ್ನ ಬಗೆಹರಿಸೋಕೆ ದಾರಿ ತೋರಿಸಬೇಕು ಎನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಂದು ರೀತಿಯಾಗಿ ವಿವಾದ ಯಾವಾಗ ಮೈ ಮೇಲೆ ಬಂತೋ ಆ ಕ್ಷಣದಲ್ಲಿ ಅವರು ತಮ್ಮ ವರ್ತನೆಯನ್ನ ಬದಲಾಯಿಸಿದ್ದಾರೆ, ಆದ್ರೆ ತಮ್ಮ ಸ್ಟ್ಯಾಂಡ್ ಅನ್ನ ಮಾತ್ರ ಬದಲಾಯಿಸಿಲ್ಲ. ಮಾದೇಶ್, ಓಕೆ, ಧನ್ಯವಾದ ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಪ್ಪ ಕಾಣಿಕೆಯ ಡೈರಿ ಬಿಡುಗಡೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸರ್ಕಾರದಲ್ಲಿ ಈಗ ಕಂಪನ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ಸಭೆಯ ಸಮನ್ವಯ ಸಮಿತಿ ಸಭೆ ನಾಳೆ ನಡೆಯುತ್ತೆ. ಹಿರಿಯ ಸಚಿವರಿಗೆ ಒಂದಿಷ್ಟು ಗೇಟ್ ಪಾಸ್ ಕೊಟ್ಟು ಹೊಸಬರನ್ನು ಸೇರಿಸಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇರುವಾಗಲೇ ಈ ಸರ್ಜರಿ ಮಾಡಿ ಮುಂದಿನ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕೈಪಾಳೆಯ ಈ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ.